ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಬ್ಲಾಗ್. ಇವತ್ತಿಂದ ಒಂದು ಹಾಟ್ ಚಾಲೆಂಜ್‌ನ ತಗೊಳ್ಳೋಣ ಅಂತ ಇದ್ದೀನಿ. ಅದು ಏನಂದ್ರೆ ಒಂದು ಹೆಲ್ತಿಯರ್ ಲೈಫ್ ಸ್ಟೈಲ್‌ನ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಹೆಲ್ತ್‌ಗೋಸ್ಕರ ಲೈಫ್ ಸ್ಟೈಲ್‌ನ ಚೇಂಜ್ ಮಾಡೋದು ತಪ್ಪೇ ಅಲ್ಲ. ಸೊ ಸೆಲ್ಫ್ ಲವ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಚೆನ್ನಾಗಿದ್ರೇನೆ ಭಾರ್ಗವ್‌ನ ಚೆನ್ನಾಗಿ ನೋಡ್ಕೊಳಕ್ಕಾಗೋದು. ನನ್ನ ಕೇರ್ ಮಾಡ್ಕೊಂಡು ಹಾಗೆ ಭಾರ್ಗವ್ ಲೈಫ್ ಸ್ಟೈಲ್‌ನ ಚೇಂಜ್ ಮಾಡೋಣ. ಅವನ್ನ ಒಂದು ಬೆಟರ್ ಪರ್ಸನ್ ಆಗಿ ಮಾಡೋಣ. ಇಷ್ಟು ದಿನ ಆಯಿತು. ಸೊ ಇವತ್ತಿಂದ ಲೈಫ್ ಸ್ಟೈಲ್ ಹೆಲ್ತಿಯಾಗಿ ಚೇಂಜ್ ಮಾಡಿಕೊಂಡು ಹೆಲ್ತಿ ಲೈಫ್ ಸ್ಟೈಲ್ನ ಇನ್ಕ್ಲೂಡ್ ಮಾಡ್ತಿದ್ದೀನಿ. ಹಾಗೆ ಇವತ್ತಿಂದ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಎದ್ದೇಳೋದು ಸ್ವಲ್ಪ ಲೇಟ್ ಆಯಿತು, ಬಟ್ ದಟ್ಸ್ ಓಕೆ. ಸಡನ್ ಆಗಿ ಯಾವುದೇ ಚೇಂಜಸ್ ಆಗಲ್ಲ. ಸ್ವಲ್ಪನೇ ಚೇಂಜ್ ಮಾಡ್ಕೋತಾ ಬರಬೇಕು. ಲೆಟ್ಸ್ ಗೋ. ಮೊದಲನೇದಾಗಿ ಮಾರ್ನಿಂಗ್ ಬೆಚ್ಚಗಿರೋ ನೀರಿಂದ ಸ್ಟಾರ್ಟ್ ಮಾಡ್ತೀನಿ. 1 ಲೋಟ ಬೆಚ್ಚಗಿರೋ ನೀರು. ಮಾರ್ನಿಂಗು ಗ್ರ್ಯಾಟಿಟ್ಯೂಡ್ ಜರ್ನಲ್ನ ಬರೆಯೋದ್ರಿಂದ ಸ್ಟಾರ್ಟ್ ಮಾಡ್ತೀನಿ. ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಭಾರ್ಗವ್ಗೂ ಹಾಗೆ ಹ್ಯಾಬಿಟ್ನ ಕಲಿಸ್ತಾ ಇದ್ದೀನಿ. ಹೆಲ್ತಿ ಓಲ್ಡ್ ಗುಡ್ ಬಾಯ್ ಆಗಿರ್ತೀನಿ. ಯೂನಿಫಾರ್ಮ್ ಹಾಕೊಂಡು ಬೋಲ್ಡ್ ಆಗಿ ಕಾನ್ಫಿಡೆಂಟ್ ಆಗಿ ಇರ್ತೀನಿ. ಮೆಡಿಟೇಷನ್ನ ಒಂದು ಹ್ಯಾಬಿಟ್ ಆಗಿ ಅವನಿಗೆ ಕಲಿಸ್ಬೇಕು ಅಂತ ಕಲಿಸ್ತಾ ಇದ್ದೀನಿ. ಇದು ಡಿಫಿಕಲ್ಟ್ ಅಲ್ಲ, ಬಟ್ ಕಷ್ಟನ ಇಷ್ಟಪಟ್ಟು ಮಾಡಿದ್ರೆ ಖಂಡಿತ ಆಗುತ್ತೆ ಅಂತ ನಾನು ಅವನಿಗೆ ಕಲಿಸ್ತಾ ಇದ್ದೀನಿ. ಹಾಗೆ ಅವ್ನ ಬಿಹೇವಿಯರ್ ಸಮ್ ಚೇಂಜಸ್ಗೋಸ್ಕರ ವಾಟರ್ ಬಾಟಲ್ ಟೆಕ್ನಿಕ್ನ ಅವನಿಗೆ ಯೂಸ್ ಮಾಡ್ತಾ ಇದ್ದೀನಿ. ಅದು ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ತಲೆಗೆ ಆಯಿಲ್ ಹಚ್ಚೋಕ್ಕೆ ನಾನು ಯಾವಾಗಲೂ ಡಬಲ್ ಬಾಯ್ಲಿಂಗ್ ಮೆಥಡ್ನ ಯೂಸ್ ಮಾಡಿ ಆಯಿಲ್ನ ಬಿಸಿ ಮಾಡಿ ಹಚ್ಕೋತೀನಿ. ಭಾರ್ಗವ್ಗೆ ಇವತ್ತು ಬಾಕ್ಸ್ಗೆ ಸ್ನ್ಯಾಕ್ಸ್ ಹಾಕಬೇಕು. ಊರಿಂದ ನಿಪ್ಪಟ್ಟು ತಂದಿದ್ದೆ. ಅದು ಮತ್ತು ನಾನು ಮಾಡಿರೋ ಮಖಾನನ ಹಾಕೋಣ ಅಂತ. ಅವ್ರ ಸ್ಕೂಲಲ್ಲೂ ಫುಡ್ ಚಾರ್ಟ್ ಕೊಟ್ಟಿದ್ದಾರೆ. ಫುಡ್ ಚಾರ್ಟ್ ಪ್ರಕಾರ ಇವತ್ತು ಸ್ನ್ಯಾಕ್ಸು. ಸೊ ಅವನಿಗೆ ಸ್ನ್ಯಾಕ್ಸ್ ಹಾಕಿ ಕಳಿಸ್ದೆ. ಹಾಗೆ ಭಾರ್ಗವು ಸ್ಕೂಲ್ಗೆ ಫ್ರೂಟ್ಸು, ವೆಜಿಟೇಬಲ್ಸು, ಹಾಗೆ ಜೋಳ, ಚಪಾತಿ, ರೋಲು ಈ ಥರ ಐಟಮ್ಸ್ನ ಎತ್ಕೊಂಡೋಗೋಕ್ಕೆ ಇಷ್ಟಪಡ್ತಾನೆ. ರೈಸು, ಇಡ್ಲಿ, ವಡೆ, ದೋಸೆ ಆ ಥರ ಇಷ್ಟಪಡಲ್ಲ. ಸೊ ಬೇಗ ಬರೋದ್ರಿಂದ ನಾನು ಆ ಥರ ಲೈಟ್ ಐಟಮ್ಸ್ನೇ ಕೊಟ್ಟು ಕಳಿಸ್ತೀನಿ. ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ವೈಕುಂಠ ಏಕಾದಶಿ ಆಗಿರೋದ್ರಿಂದ ನಾನು ಲೈಟಾಗಿ ಓಟ್ಸ್ ಮಾಡ್ಕೊಂಡಿದ್ದೆ. ಭಾರ್ಗವ್ಗೆ ಚಪಾತಿ ಮಾಡ್ಕೊಳ್ಳೋಣ ಅಂದರೆ ಬೇಡ ನಾನು ಓಟ್ಸ್ ತಿಂತೀನಿ ಅಂದ. ಸೊ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಓಟ್ಸ್ ಹಾಕ್ಕೊಂಡು ಅದಕ್ಕೆ ಬೆಚ್ಚಗಿರೋ ಹಾಲನ್ನ ಹಾಕ್ಕೊಂಡು 1 ಟೇಬಲ್ ಸ್ಪೂನು ಜೇನುತುಪ್ಪ ಹಾಕ್ಕೊಂಡು ಸ್ವಲ್ಪ ಬಿಟ್ಟು ಅವನಿಗೆ ಸ್ವಲ್ಪ ತಿನ್ನಿಸ್ದೆ. ಆಮೇಲೆ ನಾನು ಸ್ವಲ್ಪ ತಿಂದೆ. ಅವನು ಸರಿಯಾಗಿ ತಿಂದಿಲ್ಲ, ಬಟ್ ಹೊಟ್ಟೆ ತುಂಬಿತು ಅಂದ. ಸೊ ಅವನಿಗೆ ತಿನ್ನಿಸಿ ನನಗೆ ಯಾಕೋ ಸಮಾಧಾನ ಆಗಿಲ್ಲ. ಹಾಗೆ ಅವನು ವ್ಯಾನ್ ಬರೋದು ಇನ್ನು 10 ನಿಮಿಷ ಆಗುತ್ತೆ ಅಂದಾಗ ಹೊಟ್ಟೆ ಹಸಿವು ಅಂದ. ಸೊ ಅವನಿಗೆ ಗೋಧಿ ದೋಸೆ ಮಾಡಿಕೊಟ್ಟಿದ್ದೆ, ಕ್ವಿಕ್ಕಾಗಿ ಆಗೋ ಐಟಮ್ಮು ಅಂತ. ಅವನ್ನ ಸ್ಕೂಲ್ ವ್ಯಾನ್ಗೆ ಬಿಟ್ಟು ನಾನು ನನ್ನ ಎಲ್ಲ ಕೆಲಸನ ಮಾಡಿ ಮುಗಿಸೋದಕ್ಕೆ ಅವ್ನು ಬರೋ ಟೈಮ್ ಆಯಿತು. ಸೊ ಮಾರ್ನಿಂಗ್ ಚಪಾತಿ ಕೇಳಿದ್ದೆ, ಅದಕ್ಕೋಸ್ಕರ ಚಪಾತಿ ಮಾಡಿ ಅದ್ರ ಜೊತೆಗೆ ಸೋಯಾ ಚಂಕ್ಸ್ ಗ್ರೇವಿ ಮಾಡಿದ್ದೆ. ಅದಕ್ಕೆ ಬಿಸಿನೀರಲ್ಲಿ ಸೋಯಾ ಚಂಕ್ಸ್ನ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಚೆನ್ನಾಗಿ ನೀರು ಹಿಂಡ್ಕೊಂಡು ಆಮೇಲೆ ಸ್ವಲ್ಪ ಕರ್ಡ್ಗೆ ಉಪ್ಪು, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ ಹಾಗೆ ಖಾರದ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಕಲಸಿ ಅದಕ್ಕೆ ಸೋಯಾ ಚಂಕ್ಸ್ ಹಾಕಿ 15 ನಿಮಿಷ ಅದನ್ನು ಮ್ಯಾರಿನೇಟ್ ಮಾಡಿ ಗ್ರೇವಿಗೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಚಕ್ಕೆ, 2 ಲವಂಗ, ಶುಂಠಿ, 2 ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿ, ಸ್ವಲ್ಪ ಗಸಗಸೆ ಹಾಗೆ ಹುರ್ಗಡ್ಲೆನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಆಮೇಲೆ ಫ್ರೈ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಪ್ಯಾನ್ಗೆ ಸ್ವಲ್ಪ ಆಯಿಲ್ಲು ಹಾಗೆ ಈರುಳ್ಳಿ, ಅರಿಶಿನ, ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ರುಬ್ಬಿರೋ ಮಸಾಲೆನ ಹಾಕ್ಕೊಂಡು
ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಕಟ್ ಮಾಡಿರೋ 2 ಟೊಮೊಟೊನ ಹಾಕ್ಕೊಂಡು ರುಬ್ಕೊಂಡು ಆ ಪ್ಯೂರಿನ ಫ್ರೈ ಮಾಡಿರೋ ಆ ಮಸಾಲೆಗೆ ಹಾಕಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಎಣ್ಣೆ ಬಿಡೋ ಹಾಗೆ ಆದಮೇಲೆ ಅದಕ್ಕೆ ಮ್ಯಾರಿನೇಟ್ ಮಾಡಿರೋ ಸೋಯಾ ಚಂಕ್ಸ್ನ ಹಾಕ್ಕೊಂಡು 15 to 20 ಮಿನಿಟ್ಸು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಚೆನ್ನಾಗಿ ಬೆಂದಿಲ್ಲ ಅಂದರೆ ಅಗರ್ ಅಗರಾಗಿ ತಿನ್ನೋಕ್ಕೆ ಆಗಲ್ಲ. ಸೋಯಾ ಚಂಕ್ಸು ತಿನ್ನೋಕ್ಕೆ ರಬ್ಬರ್ ರಬ್ಬರ್ ಥರ ಇಲ್ಲದೆ ಮೃದುವಾಗಿ ಬ್ರೆಡ್ ಥರ ಇರಬೇಕು. ಹಾಗಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಖತ್ತಾಗಿರೋ ಸೋಯಾ ಚಂಕ್ಸ್ ಗ್ರೇವಿ ಚಪಾತಿಗೆ ರೆಡಿ. ನೀವು ಒಮ್ಮೆ ಟ್ರೈ ಮಾಡಿ. ಇವಾಗ ಭಾರ್ಗವ್ ಸ್ಕೂಲಿಂದ ಬರ್ತಾನೆ, ಅವ್ನು ಕರ್ಕೊಂಡು ಹೋಗೋಕ್ಕೆ ಹೋಗ್ತಾ ಇದ್ದೀನಿ. ಭಾರ್ಗವ್ಗೆ ಯೂನಿಫಾರ್ಮ್ ಫಿಯರು ಎಷ್ಟಿದೆ ಅಂತ ಇವಾಗ ವಿಡಿಯೋ ಮಾಡಿ ತೋರಿಸ್ತೀನಿ. ಅದನ್ನು ನಾನು ಹೋಗಿಸಿ ಅವ್ನ ಯೂನಿಫಾರ್ಮ್ನ ಕಂಫರ್ಟಬಲ್ ಹಾಕ್ಕೋಬೇಕು, ಬೋಲ್ಡಾಗಿರ್ಬೇಕು ಯೂನಿಫಾರ್ಮ್ ಹಾಕ್ಕೊಂಡಾಗ. ಸೊ ಮಾಮೂಲಿ ಬಟ್ಟೆ ಎಲ್ಲ ಹಾಕ್ಕೊಂಡಾಗ ಎಷ್ಟು ಕಂಫರ್ಟಬಲ್ ಆಗಿರ್ತಾನೆ ಅಷ್ಟು ಕಂಫರ್ಟಬಲ್ ಆಗಿರಬೇಕು. ಅದರ ಚಾಲೆಂಜ್ನ ನಾನು ಇವತ್ತಿಂದ ತಗೋತಾ ಇದ್ದೀನಿ. ನೋಡೋಣ ಎಷ್ಟು ದಿನಕ್ಕೆ ಸಕ್ಸಸ್ ಆಗುತ್ತೆ ಅಂತ. ಸ್ವೆಟ್ರ್ ಹಾಕಿರೋದ್ರಿಂದ ಈ ಥರ ಲೈಟಾಗಿ ಓಡ್ಕೊಂಡು ಹೋಗ್ತಾ ಇದ್ದಾನೆ, ಇಲ್ಲಾಂದರೆ ಗುಡು 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 ಅಂತ ಫಾಸ್ಟಾಗಿ ಓಡೋಗ್ಬಿಟ್ಟಿದ್ದ. ಅಷ್ಟು ಫಿಯರು ಅವನಿಗೆ ಯೂನಿಫಾರ್ಮ್ ಅಂದರೆ. ಹಾಗೆ ಅವನಿಗೆ ಫ್ರೆಶ್ ಅಪ್ ಮಾಡಿಸಿ ಮಧ್ಯಾಹ್ನ ಊಟಕ್ಕೆ ಚಪಾತಿ ಸುಟ್ಕೊಟ್ಟಿದ್ದೆ. ಇವತ್ತು ಏಕಾದಶಿ ಅಲ್ವಾ, ಸೊ ಅನ್ನ ಮಾಡಿರಲಿಲ್ಲ. ಹಾಗೆ ನಾನು ನೀರು ಜಾಸ್ತಿ ಕುಡಿಯೋದು ನೋಡಿ ಅವನು ರೂಢಿ ಮಾಡ್ಕೋತಾ ಇದ್ದಾನೆ. ಅವನು ಜಾಸ್ತಿ ನೀರು ಕುಡಿತಾ ಇದ್ದಾನೆ. ಮೊದಲಾದರೆ ನೀರು ಕುಡಿ ಅಂದರೂ ಕುಡಿತಾ ಇರಲಿಲ್ಲ. ಇವಾಗ ನನಗೂ ಕೊಡು ಅಂತ ಕುಡಿತಾನೆ. ಅದು ನನಗೆ ತುಂಬ ಖುಷಿ. ನಾವು ಹೇಗಿರ್ತೀವಿ ಅದರ ರಿಫ್ಲೆಕ್ಷನ್ನೇ ಅಲ್ವಾ ನಮ್ಮ ಮಕ್ಕಳು. ಸೊ ನಾವು ಗುಡ್ ಹ್ಯಾಬಿಟ್ಸ್ನ ನಮ್ಮ ಬಿಹೇವಿಯರ್ ಚೇಂಜಸ್ ಮಾಡಿಕೊಂಡ್ರೆ ಅವರು ಸಹ ಹಾಗೆ ಆಗ್ತಾರೆ. ಸೊ ನಾನು ಆ ಚಾಲೆಂಜ್ನ ತಗೊಂಡು ಅವನಿಗೂ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ತುಂಬ ಫಸ್ಟಿಗೆ ತುಂಬ ಎಫೆಕ್ಟ್ ಇದೆ. ಹೀಗೆ ಮುಂದುವರ್ಸ್ಕೊಂಡು ಹೋಗ್ತೀನಿ. ಹೋಪ್ ಫಾರ್ ದಿ ಬೆಸ್ಟ್. ಹಾಗೆ ಅವನು ಊಟ ಎಲ್ಲ ಮುಗಿಸಿದ್ಮೇಲೆ ಫಸ್ಟು ಹೋಮ್ವರ್ಕ್ ಫಿನಿಷ್ ಮಾಡಿಬಿಡ್ತೀನಿ ಅಂತ ಫಿನಿಷ್ ಮಾಡಿಬಿಡ್ತಾನೆ. ಅದು ಅವನಾಗೆ ಬಂದು ಗುಡ್ ಹ್ಯಾಬಿಟ್. ಅದು ನೋಡಿದ್ರೆ ನಂಗೆ ತುಂಬ ಖುಷಿ. ಅವನು ಹೋಮ್ವರ್ಕ್ನ ತುಂಬ ಬೇಗ ಕ್ವಿಕ್ಕಾಗಿ ಬರೆದು ಮುಗಿಸ್ದ. ಆಮೇಲೆ ಅವನು ಸ್ವಲ್ಪ ಹೊತ್ತು ಮಲಗಿದ್ದ. ಅವನು ಮಲ್ಗೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ಅವನ ಕಿವಿಲಿ ಅವನ ಬಿಹೇವಿಯರಲ್ಲಿ ಏನು ಚೇಂಜಸ್ ಬೇಕು ಅದನ್ನು ಅವನ ಕಿವಿಲಿ ಪಾಸ್ಟ್ ಟೆನ್ಸಲ್ಲಿ ಹೇಳಬೇಕು. 2-3 ವಿಷಯದಲ್ಲಿ ಖಂಡಿತ ವರ್ಕ್ ಆಗಿದೆ. ಈ ಟಿಪ್ಸ್ ಖಂಡಿತ ವರ್ಕ್ ಆಗುತ್ತೆ. ನಾನು ಖಂಡಿತ ಎವ್ರಿ ನೈಟು ಆಲ್ಮೋಸ್ಟ್ ಆಲ್ ಎವ್ರಿ ನೈಟ್ ಈ ಟಿಪ್ಸ್ನ ನಾನು ಫಾಲೋ ಮಾಡ್ತೀನಿ. ನೀವು ಫಾಲೋ ಮಾಡಿ, ಖಂಡಿತ ಆಗುತ್ತೆ. ಈವ್ನಿಂಗ್ಗೆ ಗ್ರೀನ್ ಟೀ ಮಾಡ್ಕೊಂಡಿದ್ದೆ. ಗ್ರೀನ್ ಟೀ ಲೀವ್ಸ್ನ ಸ್ವಲ್ಪ ಕುದಿಸಿ ಸೋಸಿ ಕುಡಿದ್ರೆ ಆಯಿತು. ನಾನು ಗ್ರೀನ್ ಟೀ ಬ್ಯಾಗ್ಸ್ಗಿಂತ ಇದನ್ನು ಯೂಸ್ ಮಾಡ್ತೀನಿ. ಇದು ಬಜೆಟ್ ಫ್ರೀ ಅಂತ. ಹಾಗೆ ನೈಟ್ ಊಟಕ್ಕೆ ಚಪಾತಿನೇ ಇತ್ತು, ಅದನ್ನು ಊಟ ಮಾಡಿ ನಾಳೆಗೆ ಚಿಯಾ ಸೀಡ್ಸ್ ಮತ್ತು ಬ್ಲ್ಯಾಕ್ ದ್ರಾಕ್ಷಿನ ಸೋಕ್ ಮಾಡಿ ಆಮೇಲೆ ನೈಟ್ಗೆ ನಾನು ಚಮೋಲೆ ಟೀನ ಕುಡಿತೀನಿ. ಈ ಡ್ರಿಂಕ್ನ ತುಂಬ ತಿಂಗಳಿಂದ ಯೂಸ್ ಮಾಡ್ತಿದ್ದೀನಿ. ನಾನು ಇದನ್ನು ಬೆಸ್ಟ್ ಸ್ಲೀಪ್ ಹಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೋಸ್ಕರ ಯೂಸ್ ಮಾಡ್ತೀನಿ. ನನಗೆ ಬೆಸ್ಟ್ ರೆಮಿಡಿ ಅಂತ ಫೀಲ್ ಆಯಿತು. ಹಾಗೆ ಭಾರ್ಗವ್ ಬಿಹೇವಿಯರ್ ಚೇಂಜಸ್ಗೆ ಇನ್ನೊಂದು ಟ್ರಿಕ್ನ ಯೂಸ್ ಮಾಡ್ತಿದ್ದೀನಿ. ಅದು ವಾಟರ್ ಬಾಟಲ್ ಟೆಕ್ನಿಕ್. ಯೂನಿಫಾರ್ಮ್ ಹಾಕೊಂಡು ಕಾನ್ಫಿಡೆಂಟ್ ಆಗಿರ್ತೀನಿ. ಹ್ಯಾಪಿಯಾಗಿರ್ತೀನಿ. ಸ್ಮೈಲರ್, ಬ್ಯೂಟಿಫುಲ್, ಕಾನ್ಫಿಡೆಂಟ್ ಆಗಿ ಇರ್ತೀನಿ. ಥ್ಯಾಂಕ್ ಯು ವಾಟರ್. Thank you for my love. Thank you water. Thank you for my love water. Thank you universe. Thank you universe. ನೈಟು ಮಲ್ಗೋಕೆ ಮುಂಚೆ ವಾಟರ್ ಬಾಟಲ್ ಟೆಕ್ನಿಕ್ಕು. ಹಾಗೆ ಅವನು ಮಾರ್ನಿಂಗಿಂದ ಏನೇನು ಮಾಡಿದ್ದಾನೆ ಅದನ್ನು ಮೆಮೊರೈಸ್ ಮಾಡಿಸಿ ಹಾಗೆ 2 ನಿಮಿಷ ಮೆಡಿಟೇಷನ್ ಮಾಡಿಸಿ ಆಮೇಲೆ ಮಲಗಿಸ್ತೀನಿ. ಈ ಹ್ಯಾಬಿಟ್ಟಿಂದ ಅವನಿಗೆ ತುಂಬ ಅಂದರೆ ತುಂಬ ಪಾಸಿಟಿವ್ ಆಗಿ ಚೇಂಜ್ ಆಗಿದೆ. ಅದು ನನಗೆ ತುಂಬ ಖುಷಿ ಕೊಡ್ತಿದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್. ಟಾಟಾ, ಬಾಯ್ ಬಾಯ್.
इसमें न